ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದೊಂದು ಧ್ವನಿಮುದ್ರಣ ಪಾಠ. ಐಚ್ಛಿಕ ಕನ್ನಡವನ್ನು ಅಧ್ಯಯನ ಮಾಡತಕ್ಕಂತಹ ಪದವಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಐಚ್ಛಿಕ ಕನ್ನಡದ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಪರೀಕ್ಷೆಗೆ ತಯಾರಾಗ್ತಕ್ಕಂತಹ ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೆ ಹಾಗೂ ಕನ್ನಡ ಸಾಹಿತ್ಯವನ್ನು ಒಲವಿನಿಂದ ಅಂತರಂಗದ ಮನಸ್ಸಿನಿಂದ ಆರಾಧನೆ ಮಾಡತಕ್ಕಂತಹ ಕನ್ನಡ ಮನಸ್ಸುಗಳಿಗೆ ಇದೊಂದು ಧ್ವನಿಮುದ್ರಣ ಪಾಠ. ಪ್ರಾಚೀನ ಕನ್ನಡ ಸಾಹಿತ್ಯ ಅನೇಕ ಚಂಪು ಕವಿಗಳ ಕೊಡುಗೆ ಅಂದರೆ ಅದು ತಪ್ಪಾಗಲಾರದು. ಇಂತಹ ಚಂಪು ಕವಿಗಳ ಸಾಲಿನಲ್ಲಿ, ರತ್ನತ್ರಯರ ಸಾಲಿನಲ್ಲಿ 1ನೇ ನಾಗವರ್ಮನ ಕುರಿತಾದಂತಹ ಒಂದು ಸಣ್ಣ ಧ್ವನಿಮುದ್ರಣ ಪಾಠ. 1ನೇ ನಾಗವರ್ಮ ಯಾರು, ಆತನು ರಚಿಸಿದ ಕೃತಿಗಳು ಯಾವುವು, ಈತನ ಕೃತಿಗಳು ಕನ್ನಡ ಸಾಹಿತ್ಯಕ್ಕೆ ಹೇಗೆ ಸಹಾಯಕಾರಿಯಾಗಿವೆ, ಮಹತ್ವ ಆಗಿದೆ ಅನ್ನುವಂತಹ ವಿಚಾರಗಳನ್ನು ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೀನಿ. ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ. ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ಧ್ವನಿಮುದ್ರಣ ಪಾಠವನ್ನು ಸಂಪೂರ್ಣವಾಗಿ ಕೇಳಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡ್ಬೋದಾಗಿದೆ. ಮಾಹಿತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ. ಈಗಲೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ 1ನೇ ನಾಗವರ್ಮನ ಜೀವನ ಚರಿತ್ರೆ ಹಾಗೂ ಆತನ ಕೃತಿಗಳ ರಚನೆಯ ಕುರಿತಾದಂತಹ ಮಹತ್ವದ ಮಾಹಿತಿಯನ್ನು ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೀನಿ. ಕನ್ನಡ ಸಾಹಿತ್ಯದ ಕವಿ ಕಾವ್ಯ ವಿಚಾರದ ಜಟಿಲ ಸಮಸ್ಯೆಗಳಲ್ಲಿ ನಾಗವರ್ಮ ಎಂಬ ಹೆಸರಿನ ಕವಿಗಳು ಅವರ ಕೃತಿಗಳ ಹಾಗೂ ಅವರ ಕಾಲ ದೇಶಗಳ ವಿಚಾರದಲ್ಲಿ ಕಂಡುಬರುವ ಸಮಸ್ಯೆ ತುಂಬ ತೊಡಗಿನದಾಗಿದೆ. ಸಂಶೋಧನೆ ಮತ್ತು ಸಂಪಾದನೆಗಳ ಅಧ್ಯಯನದಿಂದಾಗಿ 1ನೇ ನಾಗವರ್ಮನ ಜೀವನದ ಸಾಹಿತ್ಯದ ಸತ್ಯಾಂಶಗಳನ್ನು ಪಂಡಿತ ವರ್ಗದವರು ಸಂಗ್ರಹಿಸಿದ, ಸಂಪಾದನೆ ಮಾಡಿದ ಸಂಶೋಧನೆಗಳ ವಿಚಾರಗಳಿಂದಾಗಿ ಈ ಲೇಖನವನ್ನು ಧ್ವನಿಮುದ್ರಣ ಪಾಠವನ್ನು ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೀನಿ. ಒಟ್ಟಾರೆ ಕನ್ನಡ ಸಾಹಿತ್ಯದಲ್ಲಿ 2 ನಾಗವರ್ಮರನ್ನು ನಾವು ಕಾಣ್ತಾ ಇದ್ದೀವಿ. 10ನೇ ಶತಮಾನ ಮತ್ತು 11ನೇ ಶತಮಾನದ ಕೊನೆಗೆ 12ನೇ ಶತಮಾನದ ಆದಿಭಾಗ ಅಂತ ಕೇಸಿ ನಾವು ಗುರುತಿಸ್ತಾ ಇದ್ದೀವಿ. ಇವತ್ತು ನಾನು ಹೇಳಲು ಹೊರಟಂತಹ 1ನೇ ನಾಗವರ್ಮನ ಜೀವನದ ವಿಚಾರಗಳು. 1ನೇ ನಾಗವರ್ಮನ ಜೀವನದ ವಿಚಾರವು ಕಾವ್ಯ ಮತ್ತು ಶಾಸನಗಳ ಆಧಾರದ ಮೇಲೆ ಇಂದಿನ ತೆಲಂಗಾಣ ರಾಜ್ಯದ ಕರೀಂನಗರ ಜಿಲ್ಲೆಯಲ್ಲಿ ಬರುವ ಅಂದಿನ 10ನೇ ಶತಮಾನದ ವೆಂಗಿ ವಿಷಯದ ಸಪ್ತ ಗ್ರಾಮಗಳಲ್ಲಿ ಒಂದಾಗಿರುವ ವೆಂಗಿಪಳು ಪ್ರಖ್ಯಾತ ಗ್ರಾಮವಾಗಿತ್ತು. ಸಾಮಾನ್ಯ ಶಕ ವರ್ಷ 950ರಲ್ಲಿ ತಂದೆ ವೆನ್ನಮಯ್ಯ, ತಾಯಿ ಪೋಳಕಬ್ಬೆ ಇವರ ಜ್ಯೇಷ್ಠ ಸುಪುತ್ರನೇ 1ನೇ ನಾಗವರ್ಮ. ಇವರ ವಂಶದ ಮೂಲದ ಸ್ಥಳ ಕಿಸುನಾಡಿನ ಸಯ್ಯಡಿ ಗ್ರಾಮ. ಕಿಸುನಾಡು ಅಂತಂದರೆ ಇಂದಿನ ಗದಗ ಜಿಲ್ಲೆಯನ್ನು ನಾವು ಗುರುತಿಸ್ತಾ ಇದ್ದೀವಿ. ನಾಗವರ್ಮನ ಮತ ವೈದಿಕ ಬ್ರಹ್ಮನ. ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಬ್ರಹ್ಮನ ಕವಿ ಅಂತ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ನಮಗೆ ತಿಳಿದು ಬರುತ್ತದೆ. ಇಂತಹ ನಾಗವರ್ಮನು ಕನ್ನಡ ಸಾಹಿತ್ಯ ಲೋಕಕ್ಕೆ ಚಂಪು ಕಾವ್ಯದ ಮೂಲಕವಾಗಿ, ಛಂದಸ್ಸಿನ ಕಾವ್ಯದ ಮೂಲಕವಾಗಿ ಚಿರಪರಿಚಿತನಾಗಿದ್ದಾನೆ. ಅಂತಹ ಕೃತಿಗಳ ರಚನೆಯಲ್ಲಿ ಮೊದಲನೇದಾಗಿ ಕರ್ನಾಟಕ ಕಾದಂಬರಿಯನ್ನು ರಚನೆ ಮಾಡಿದ್ದಾನೆ. ನಂತರ ಛಂದೋಬುದಿ ಕೃತಿಯನ್ನು, ಕನ್ನಡ ಛಂದಸ್ಸಿನ ಸರ್ವ ಲಕ್ಷಣಗಳ ಕುರಿತಾದಂತಹ ಲಕ್ಷಣಶಾಸ್ತ್ರದ ಕೃತಿ ನಮಗೆ ಉಪಲಬ್ಧವಾಗಿದೆ. ಮೊದಲು 1ನೇ ನಾಗವರ್ಮನು ರಚನೆ ಮಾಡಿದ ಕರ್ನಾಟಕ ಕಾದಂಬರಿ ಕುರಿತಾದಂತಹ ಸಂಕ್ಷಿಪ್ತ ಮಾಹಿತಿಯನ್ನು ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೀನಿ. 1ನೇ ನಾಗವರ್ಮನು ರಚಿಸಿದ ಕೃತಿಗಳಲ್ಲಿ ಕರ್ನಾಟಕ ಕಾದಂಬರಿಯು ಬಹು ಮುಖ್ಯವಾಗಿದ್ದು ಶೃಂಗಾರ ರಸ ಪ್ರಧಾನವಾದ ಚಂಪು ಕಾವ್ಯವಾಗಿದೆ. 10 ಆಶ್ವಾಸಗಳಲ್ಲಿ 1391 ಪದ್ಯಗಳನ್ನು ಒಳಗೊಂಡಿದ್ದು ಸಂಸ್ಕೃತ ಭಾಷೆಯ ಕವಿ ಬಾಣಭಟ್ಟನ ಕಾದಂಬರಿಯೇ ಈ ಕೃತಿಗೆ ಆಕರವಾಗಿದೆ. ಸಂಪೂರ್ಣ ಗದ್ಯ ಪ್ರಕಾರದಲ್ಲಿರುವ ಸಂಸ್ಕೃತದ ಈ ಕೃತಿಯನ್ನು 1ನೇ ನಾಗವರ್ಮನು ಕನ್ನಡದಲ್ಲಿ ಚಂಪು ಕಾವ್ಯ ರೂಪದಲ್ಲಿ ರಚಿಸಿದ್ದು ವಿಶೇಷವಾಗಿದೆ. ಇದು ಕನ್ನಡ ಕಾವ್ಯಗಳಲ್ಲಿಯೇ ಪ್ರಪ್ರಥಮ ಭಾಷಾಂತರ ಮತ್ತು ಶೃಂಗಾರ ಕಾವ್ಯವಾಗಿದೆ. ಕರ್ನಾಟಕ ಕಾದಂಬರಿಯ ವಿಷಯ ವಸ್ತು. ಕರ್ನಾಟಕ ಕಾದಂಬರಿಯಲ್ಲಿ ಚಂದ್ರಾಪೀಡ, ಕಾದಂಬರಿ, ಪುಂಡರೀಕ, ಮಹಾಶ್ವೇತೆ, ಗಿಳಿ ಹಾಗೂ
ಜಾಬಾಲಿ ಮಹರ್ಷಿಗಳು ಇಲ್ಲಿ ಬರುವ ಪ್ರಮುಖ ಪಾತ್ರಗಳಾಗಿವೆ. ಪುಂಡರೀಕನಿಂದ ಶಾಪಗ್ರಸ್ತನಾದವನೇ ಚಂದ್ರಾಪೀಡನಾಗಿ ಜನಿಸಿ ಗಂಧರ್ವ ಕನ್ಯೆ ಕಾದಂಬರಿಯೊಂದಿಗೆ ಅನುರಾಗ ಹೊಂದಿ ಅವಳನ್ನು ವಿವಾಹ ಆಗುವ ಮುನ್ನ ದೇಹ ತ್ಯಾಗ ಮಾಡಿ ಆನಂತರ ಶೂದ್ರಕ ರಾಜನಾಗಿ ಜನಿಸಿ ಶಾಪ ವಿಮೋಚನೆಯ ಬಳಿಕ ಮತ್ತೆ ಚಂದ್ರಾಪೀಡನಾಗಿ ಗಿಳಿಯಿಂದ ಕಥೆಯನ್ನ ಕೇಳಿಸಿಕೊಂಡು ಮಹಾಸೇತುವೆಯ ಮಾರ್ಗದರ್ಶನದಲ್ಲಿ ನಂಬಿಕೆ ಇಟ್ಟು ಕಾದಂಬರಿಯನ್ನು ಮತ್ತೆ ವಿವಾಹ ಆಗುವುದೇ ಕರ್ನಾಟಕ ಕಾದಂಬರಿಯ ಕಾವ್ಯದ ಮುಖ್ಯ ವಿಷಯ ವಸ್ತು ಆಗಿದೆ. ಇಂತಹ ವಿಷಯ ವಸ್ತುವನ್ನು 1ನೇ ನಾಗವರ್ಮನು ಚಂಪು ಕಾವ್ಯ ರೂಪದಲ್ಲಿ ರಚನೆ ಮಾಡಿದ್ದಾನೆ. ಗದ್ಯ ಪದ್ಯ ಮಿಶ್ರಿತವಾದಂತಹ ಲಕ್ಷಣವುಳ್ಳ ಈ ಚಂಪು ಕಾವ್ಯದ ಪ್ರಮುಖ ಮತ್ತು ಮಹತ್ವದ ಲಕ್ಷಣವಾದ 18 ವರ್ಣನೆಗಳು ಮಹಾಕಾವ್ಯದಲ್ಲಿ ಅತ್ಯಂತ ಸಂದರ್ಭ ಉಚಿತವಾಗಿ ಬಳಕೆಗೊಳಿಸಿದ್ದಾನೆ. ಇಲ್ಲಿ ಬರ್ತಕ್ಕಂತಹ ಪದ್ಯಗಳಲ್ಲಿ ವೃತ್ತಗಳನ್ನು, ಖ್ಯಾತ ಕರ್ನಾಟಕ ವೃತ್ತಗಳು, ಕಂದ ಕಾವ್ಯಗಳನ್ನು ಹಾಗೂ ವಿಶೇಷ ಸಂದರ್ಭದಲ್ಲಿ ಅಂಶಗಣಗಳನ್ನು ಬಳಸಿಕೊಂಡಿರುವುದು 1ನೇ ನಾಗವರ್ಮನ ಕವಿ ಪ್ರತಿಭೆಗೆ ಸಾಕ್ಷಿ ಆಗಿದೆ. ಇಂತಹ ಶ್ರೇಷ್ಠ ಸಾಹಿತ್ಯ ಕೃತಿಯ ಜೊತೆಗೆ ಛಂದಸ್ಸಿನ ಕುರಿತಾದಂತಹ ಕೃತಿಯನ್ನು ರಚನೆ ಮಾಡಿದ್ದು, ಆ ಛಂದಸ್ಸಿನ ಕೃತಿಯ ಹೆಸರು ಛಂದೋಬುದಿ. ಕನ್ನಡದ ಮೊಟ್ಟ ಮೊದಲ ಛಂದಸ್ಸಿನ ನಿಯಮಗಳನ್ನು ತಿಳಿಸಿರುವ 6 ಅಧ್ಯಾಯಗಳಿಂದ ಕೂಡಿದ ಇದೊಂದು ಪದ್ಯಶಾಸ್ತ್ರ ಕೃತಿಯಾಗಿದೆ. ತಮಿಳಿನ ಗುಣಗಾಂಕಿ ಎಂಬ ಕೃತಿಯ ಪ್ರಭಾವ ಹೊಂದಿದ ಶಾಸ್ತ್ರ ಗ್ರಂಥವಾಗಿದ್ದು, ಪಿಂಗಲ ಮತ್ತು ಜಯದೇವ ಕವಿಗಳ ಅನುಕರಣೆ ಹೊಂದಿದ ಛಂದಸ್ಸು ಕೃತಿಯಾಗಿದೆ. ಪಂಚಮ ಅಧಿಕಾರದಲ್ಲಿ ಕರ್ನಾಟಕ ವಿಷಯ ಜಾತಿಯನ್ನು ಪ್ರತ್ಯೇಕವಾಗಿ ತಿಳಿಸಿದ ಗ್ರಂಥವಾಗಿದೆ. ಮಡದಿ ಹರಿಣಾಕ್ಷಿಯನ್ನು ವರ್ಣಿಸುತ್ತಾ ಛಂದಸ್ಸನ್ನು ಉದಾಹರಿಸಿದ ಕೃತಿಯಾಗಿದ್ದು, ಇಂದಿಗೂ ಕನ್ನಡ ಛಂದಸ್ಸಿನ ಅತಿ ಅಮೂಲ್ಯ ಹಾಗೂ ಮಹತ್ವದ ಛಂದಸ್ಸು ಗ್ರಂಥವಾಗಿ ಅಧ್ಯಯನಕಾರರಿಗೆ ಉಪಯುಕ್ತವಾದ ಮಾರ್ಗದರ್ಶನವನ್ನು ಕೊಡುವಂತಹ ಗ್ರಂಥವಾಗಿದ್ದು, ಈ ಒಂದು ಗ್ರಂಥದ ಮೂಲಕವಾಗಿಯೇ ಕನ್ನಡ ಕಾವ್ಯ ಲೋಕದಲ್ಲಿ ಯಾವ ಯಾವ ಕಾವ್ಯ ರೂಪಗಳು ಯಾವ ಲಕ್ಷಣಗಳನ್ನು ಒಳಗೊಂಡಿದ್ದಾವೋ ಆ ಎಲ್ಲ ಲಕ್ಷಣಗಳನ್ನು 1ನೇ ನಾಗವರ್ಮ ಸೂತ್ರಗಳ ಮೂಲಕವಾಗಿ, ಅಕ್ಷರಗಣದ ಮೂಲಕವಾಗಿ ಅವುಗಳನ್ನು ಉದಾಹರಿಸಲ್ಪಟ್ಟಿದ್ದು, ಅವುಗಳಿಗೆ ಪೂರ್ವಕಾವ್ಯಗಳ ಉದಾಹರಣೆಗಳನ್ನು ಕೊಟ್ಟಿದ್ದು ಛಂದೋಬುದಿಯಲ್ಲಿ ತಿಳಿದು ಬರುವಂತಹ ಮಹತ್ವದ ಅಂಶವಾಗಿದೆ. ಇದರ ಮೂಲಕವಾಗಿಯೇ ಕನ್ನಡ ಕಾವ್ಯ ಲೋಕದಲ್ಲಿ ಛಂದಸ್ಸಿನ ಲಕ್ಷಣಗಳನ್ನು ಅಧ್ಯಯನ ಮಾಡತಕ್ಕಂತಹ ಕನ್ನಡ ಪಂಡಿತರಿಗೆ, ಕನ್ನಡ ವಿದ್ವಾಂಸರಿಗೆ 1ನೇ ನಾಗವರ್ಮನ ಛಂದೋಬುದಿ ಕೃತಿ ಅತ್ಯಂತ ಶ್ರೇಷ್ಠ ಹಾಗೂ ಮಹತ್ವದ ಸ್ಥಾನವನ್ನು ಕೊಡತಕ್ಕಂತಹ ಗ್ರಂಥವಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಇದರ ಕೊಡುಗೆ ಅನುಪಮ ಹಾಗೂ ಅನರ್ಘ್ಯವಾಗಿದೆ ಅನ್ನುವುದರಲ್ಲಿ 2 ಮಾತಿಲ್ಲ. ಇನ್ನು ಕನ್ನಡ ಸಾಹಿತ್ಯ ಲೋಕದಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯದ ಕವಿಗಳ ಸಾಲಿನಲ್ಲಿ 1ನೇ ನಾಗವರ್ಮನ ಈ 2 ಕಾವ್ಯಗಳಿಂದಾಗಿ ಅತ್ಯಂತ ಪರಿಚಿತ ಹಾಗೂ ಪ್ರಸಿದ್ಧನಾಗಿದ್ದಾನೆ ಅನ್ನುವುದಕ್ಕೆ 1ನೇ ನಾಗವರ್ಮನಿಗೆ ದೊರಕಿದಂತಹ ಪ್ರಶಸ್ತಿ, ಪುರಸ್ಕಾರಗಳು ಅಥವಾ ಬಿರುದು ಬಾವಲಿಗಳನ್ನು ಅವಲೋಕನ ಮಾಡಿದಾಗ 1ನೇ ನಾಗವರ್ಮನಿಗೆ ಚಂದ್ರ ಭೋಜರಾಜ ಕ್ಷಿತಿಶನಲ್ಲಿ ಆಶ್ರಯ ಪಡೆದುಕೊಂಡು ಕವಿ ರಾಜಹಂಸ ಎಂಬ ಬಿರುದಾಂಕಿತನಾಗಿ ಬುದ್ಧ ಅಬ್ಜನ ಕಳಾಹಂಸಕ್ಕೆ ಪ್ರಶಂಸೆಗೆ ಒಳಗಾಗಿ ಕನ್ನಡ ಮೊಟ್ಟ ಮೊದಲ ಛಂದಸ್ಸುಕಾರನಾಗಿ ಬ್ರಹ್ಮನ ಕವಿಯಾಗಿ ಬ್ರಹ್ಮನ ಸಮುದಾಯದ ಕವಿಯಾಗಿ ಗುರುತಿಸಿಕೊಂಡಿದ್ದು ಹೆಗ್ಗಳಿಕೆಗೆ ಪಾತ್ರವಾಗುತ್ತದೆ. ಜೈನ ಧರ್ಮವೇ ಜೈನ ಸಮುದಾಯದ ಕಾವ್ಯಗಳೇ ಪ್ರಧಾನವಾಗಿರ್ತಕ್ಕಂತಹ 10ನೇ ಶತಮಾನದಲ್ಲಿ ಅರ್ಥಾತ್ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಬ್ರಹ್ಮಣ ಸಮುದಾಯದಿಂದ ಅಥವಾ ವಿಪ್ರ ಬಳಗದಿಂದ 1ನೇ ನಾಗವರ್ಮನ ಕಾವ್ಯಗಳು ಇವತ್ತಿಗೂ ಶ್ರೇಷ್ಠವಾಗಿ ಕರ್ನಾಟಕ ಕಾದಂಬರಿಯಂತೂ ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಠ್ಯಕ್ರಮಗಳಾಗಿ ರೂಪುಗೊಳ್ಳುತ್ತಾ ಇರುವುದು ವಿಶೇಷವಾದಂತಹ ಗೌರವ ಮನ್ನಣೆಯೆಂದೇ ನಾವು ಭಾವಿಸಬೇಕು. ಒಂದು ಹಳೆಗನ್ನಡ ಸಾಹಿತ್ಯ ಕೃತಿಗೆ ಆಧುನಿಕ ಕನ್ನಡ ಸಂದರ್ಭದಲ್ಲಿಯೂ ಮಾನ್ಯತೆ ಇದೆ ಅಂತಂದರೆ ನಾಗವರ್ಮನ ಬರವಣಿಗೆಯ ಮೌಲ್ಯ, ಆತನ ಕಾವ್ಯದ ವೈಶಿಷ್ಟ್ಯತೆಗಳೇ ಕಾರಣ ಎಂದರೆ ಅದು ತಪ್ಪಾಗಲಾರದು. ಒಟ್ಟಾರೆ 1ನೇ ನಾಗವರ್ಮನು ಕನ್ನಡ ಸಾಹಿತ್ಯದಲ್ಲಿ ಕವಿಯಾಗಿ, ಛಂದಸ್ಸುಕಾರನಾಗಿ 2 ಪ್ರಭೇದಗಳಲ್ಲಿ ಕಾವ್ಯ ಸೌಂದರ್ಯವನ್ನು ತೋರಿಸಿದ ವಿಪ್ರ ಕವಿಯಾಗಿ ಇಂದಿಗೂ ಕನ್ನಡ ಸಾಹಿತ್ಯದ ಸಾರಸತ್ವ ಲೋಕಕ್ಕೆ
2 ಅನರ್ಘ್ಯ ಕೃತಿಗಳನ್ನು ಕೊಡುಗೆಯಾಗಿ ನೀಡಿದ್ದು ಓದುಗರಿಗೂ ಇಂದಿಗೂ ಇಷ್ಟವಾಗಿರುವ ಕೃತಿಗಳಾಗಿವೆ. ಇದು 1ನೇ ನಾಗವರ್ಮನ ಧ್ವನಿಮುದ್ರಣ ಪಾಠ. ಆತನ ಪರಿಚಯ, ಕಾವ್ಯಗಳ ಪರಿಚಯ ತಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಸಣ್ಣದಾದಂತಹ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿತ್ತು. ಮತ್ತಷ್ಟು ಕನ್ನಡ ಸಾಹಿತ್ಯದ ಕುರಿತಾದಂತಹ ಧ್ವನಿಮುದ್ರಣ ಪಾಠಗಳ ಅವಶ್ಯಕತೆ ತಮಗೆ ಇತ್ತು ಅಂತಂದ್ರೆ ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿತ್ತು. ಆ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಧ್ವನಿಮುದ್ರಣ ಪಾಠಗಳನ್ನು ಕೊಡುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಮಾಹಿತಿಯನ್ನು ತಮ್ಮ ಕನ್ನಡ ಮನಸ್ಸುಗಳ ಜೊತೆಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.